ಪ್ರಸ್ತುತ ನಡೆಯುತ್ತಿರುವ IPL ಟೂರ್ನಿ ಭರದಿಂದ ಸಾಗುತ್ತಿದೆ. ಆಟಗಾರರು ಅದ್ಭುತ ಪ್ರದರ್ಶನದ ಮೂಲಕ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ. ಎಲ್ಲೆಲ್ಲೂ ಈಗ IPLನದ್ದೇ ಸುದ್ದಿ. ಆದರೆ ಸುಮಾರು 8 ಗಂಟೆಗಳ ಕಾಲ ಮೈದಾನದಲ್ಲಿ ನಿಂತಲ್ಲೇ ನಿಲ್ಲುವ ಅಂಪೈರ್ಗಳ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಬ್ಯಾಟ್ಸ್ಮನ್ ಬೌಲರ್ಗಳ ಪ್ರತಿ ವಿಷಯ ಸೂಕ್ಷ್ಮವಾಗಿ ಗಮನಿಸುವ ಅಂಪೈರ್ಸ್ ಸಣ್ಣ ಸಣ್ಣ ವಿಷಯಗಳಿಗೆ ಟೀಕೆಗೆ ಗುರಿಯಾಗಿದ್ದೂ ಇದೆ. ಅಂಪೈರ್ ತೆಗೆದುಕೊಳ್ಳುವ ಪ್ರತಿ ತೀರ್ಮಾನ ಪಂದ್ಯದ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದು ವಾಸ್ತವವಾಗಿದೆ. ಸ್ವಲ್ಪ ಎಡವಟ್ಟಾದರೆ ಸಾಕಷ್ಟು ಟೀಕೆ, ಟ್ರೋಲ್ಗೂ ಗುರಿಯಾಗುತ್ತಾರೆ. ಆಟಗಾರರು ಅಪೀಲ್ ಮಾಡಿದಾಗ ಔಟ್ ನೀಡಲಿಲ್ಲ ಎಂದರೆ ಅಥವಾ ಔಟ್ ಕೊಟ್ಟಾಗ ಬ್ಯಾಟ್ಸ್ಮನ್ ತಮ್ಮ ಸಿಟ್ಟನ್ನು ಅಂಪೈರ್ಗಳ ವಿರುದ್ಧ ತೋರಿಸುತ್ತಾರೆ. ಆದರೆ ಅಂಪೈರ್ಗಳು ಶಾಂತ ಮೂರ್ತಿಗಳಾಗಿ ನಿಲ್ಲುತ್ತಾರೆ. ಹಾಗಾದರೆ ಎಲ್ಲವನ್ನೂ ಶಾಂತವಾಗಿ ನಿಭಾಯಿಸುವ ಅಂಪೈರ್ಗಳ ವೇತನ ಎಷ್ಟು? ಏನೆಲ್ಲ ಕೌಶಲ್ಯಗಳನ್ನು ಹೊಂದಿರಬೇಕು? ಅಂಪೈರ್ ಆಗಲು ವಯಸ್ಸಿನ ಮಿತಿ ಇದೆಯೇ ಎಂಬುದನ್ನು ನಾವೀಗ ನೋಡೋಣ. ಅಂಪೈರ್ ಆಗಲು ಏನೆಲ್ಲ ಕೌಶಲ್ಯವನ್ನು ಹೊಂದಿರಬೇಕು ಎಂಬುದನ್ನು ನೋಡಿದರೆ, ಅಂಪೈರ್ ಆಗಲು ಬಯಸುವವರಿಗೆ ವಿದ್ಯಾರ್ಹತೆ ಕಡ್ಡಾಯವಾಗಿರುವುದಿಲ್ಲ. ಆದರೆ ಓದುವುದು ಮತ್ತು ಬರೆಯುವುದು ಕಡ್ಡಾಯವಾಗಿರುತ್ತದೆ. ಅದರಲ್ಲೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಪೈರ್ ಆಗಬೇಕೆಂದರೆ ಇಂಗ್ಲಿಷ್ ಭಾಷೆ ಕಡ್ಡಾಯವಾಗಿ ಗೊತ್ತಿರಬೇಕು. ತುಂಬ ಫಿಟ್ ಆಗಿರಬೇಕು. ಏಕೆಂದರೆ ಮೈದಾನದಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕು ಎಂಬ ಕಾರಣಕ್ಕೆ ಫಿಟ್ನೆಸ್ ಅಗತ್ಯವಾಗಿದೆ. ಕಣ್ಣಿನ ದೃಷ್ಟಿ ಅದ್ಭುತವಾಗಿರಬೇಕು. ಕಿವಿಯ ಗ್ರಹಣ ಶಕ್ತಿಯೂ ತುಂಬ ಸೂಕ್ಷ್ಮವಾಗಿರಬೇಕು. ಏಕೆಂದರೆ LBW, ಬ್ಯಾಟ್ ಎಡ್ಜ್, ರನ್ಔಟ್ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಸೂಕ್ಷ್ಮವಾಗಿರಬೇಕು. ಅಂಪೈರ್ ಆಗುವುದೇಗೆ ಎಂಬುದನ್ನು ನೋಡಿದರೆ, ಅಂಪೈರ್ ಆಗಬೇಕು ಎಂದರೆ ಅವರಿಗೆ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ. ರಾಜ್ಯ ಕ್ರಿಕೆಟ್ ಒಕ್ಕೂಟಗಳು ಈ ಪರೀಕ್ಷೆ ಆಯೋಜನೆ ಮಾಡುತ್ತವೆ. ಆದರೆ ಈ ಪರೀಕ್ಷೆಗೂ ಮುನ್ನ 4 ದಿನಗಳ ತರಬೇತಿ ನಡೆಯುತ್ತದೆ. ಈ ಪೈಕಿ 3 ದಿನಗಳ ಕಾಲ 42 ನಿಯಮಗಳ ಕುರಿತು ತರಗತಿ ನಡೆದರೆ 4ನೇ ದಿನದಂದು ಪರೀಕ್ಷೆ ನಡೆಯುತ್ತದೆ. ನೇರವಾಗಿ ಪರೀಕ್ಷೆ ಬರೆಸಿ ಅಂಪೈರ್ ಆಯ್ಕೆ ಮಾಡುವುದಿಲ್ಲ. ಒಟ್ಟು 3 ಸುತ್ತಿನ ಪರೀಕ್ಷೆಗಳು ನಡೆಯಲಿದೆ. ಮೊದಲ ಸುತ್ತಿನ ಬರವಣಿಗೆ ಪರೀಕ್ಷೆಯಲ್ಲಿ ಪಾಸ್ ಆದವರು ಮಾತ್ರ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಇಲ್ಲಿ ಪಾಸಾದವರು ವೈವಾಹಿಗೆ ಅರ್ಹರಾಗುತ್ತಾರೆ. ಇಲ್ಲಿ ಉತ್ತೀರ್ಣಗೊಂಡ ನಂತರ ರಾಜ್ಯ ಮಟ್ಟದ ಅಂಪೈರ್ಗಳಾಗಿ ನೇಮಕಗೊಳ್ಳುತ್ತಾರೆ. ಹಾಗಾದರೆ BCCI ಅಂಪೈರ್ ಆಗುವುದು ಹೇಗೆ? ಅದಕ್ಕೆ ಮಾನದಂಡಗಳು ಏನು? ಈ ಮುಂದೆ ನೋಡೋಣ. BCCI ಅಂಪೈರ್ ಆಗುವುದು ಹೇಗೆ ಎಂಬುದನ್ನು ನೋಡಿದರೆ, BCCI ಹಂತದಲ್ಲಿ ಅಂಪೈರ್ ಆಗಲು ಲೆವೆಲ್ 1 ಪ್ರೋಗ್ರಾಂ ರಿಫ್ರೆಷರ್ ಕೋರ್ಸ್ ಪಾಸ್ ಮಾಡಬೇಕು. ಆದರೆ ಇವೆರಡನ್ನೂ ಒಟ್ಟಿಗೆ ಮಾಡುವಂತಿಲ್ಲ. ಲೆವೆಲ್ 1 ಪ್ರೋಗ್ರಾಂ ಮುಕ್ತಾಯಗೊಂಡ 1 ವರ್ಷದೊಳಗೆ ರಿಫ್ರೆಷರ್ ಕೋರ್ಸ್ ಮುಗಿಸಬೇಕು. ಅಂತಿಮವಾಗಿ ಲೆವೆಲ್ 2 ಪ್ರೋಗ್ರಾಂ ಮುಗಿಸಬೇಕು. ಇದೆಲ್ಲ ಪೂರ್ಣಗೊಳಿಸಿದ ನಂತರ ದೇಶೀಯ ಕ್ರಿಕೆಟ್ನಲ್ಲಿ ಅಂಪೈರ್ ಆಗಿ ಸೇವೆ ಸಲ್ಲಿಸಲು ನೇಮಕಗೊಳ್ಳುತ್ತಾರೆ. ಅನುಭವದ ಆಧಾರದ ಮೇಲೆ ICCಗೂ ಆಯ್ಕೆ ಮಾಡಲಾಗುತ್ತದೆ. ಆದರೆ ಅಲ್ಲಿಯೂ ಕೂಡ ಪರೀಕ್ಷೆ ಇರುತ್ತದೆ. BCCI ಅಂಪೈರ್ ಸಂಬಳ ಎಷ್ಟು ಎಂಬುದನ್ನು ನೋಡಿದರೆ, ಪರಿಣಿತಿ ಅಂಪೈರ್ಗಳು ಏಕದಿನ ಮತ್ತು ಟೆಸ್ಟ್ ಪಂದ್ಯವೊಂದಕ್ಕೆ 40,000 ವೇತನ ಪಡೆಯುತ್ತಾರೆ. ಅದೇ ಅನುಭವಿ ಅಂಪೈರ್ T20 ಪಂದ್ಯವೊಂದಕ್ಕೆ 20,000 ಸ್ಯಾಲರಿ ಪಡೆಯುತ್ತಾರೆ. ಆದರೆ ಅನಾನುಭವಿ ಅಂಪೈರ್ಸ್ಗೆ ಏಕದಿನ ಟೆಸ್ಟ್ ಪಂದ್ಯವೊಂದಕ್ಕೆ 30,000, T20 ಪಂದ್ಯವೊಂದಕ್ಕೆ 15,000 ವೇತನ ಪಡೆಯುತ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಪೈರ್ನ ವೇತನ ಎಷ್ಟು ಎಂಬುದನ್ನು ನೋಡುವುದಾದರೆ, ದೇಶೀಯ ಕ್ರಿಕೆಟ್ನ ಅಂಪೈರ್ಗಳ ವೇತನ ಸಾವಿರಗಳಲ್ಲಿ ಇದ್ದರೆ, ICC ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಅಂಪೈರ್ಗಳಿಗೆ ಲಕ್ಷಗಳಲ್ಲಿ ಇರುತ್ತದೆ. ಅನುಭವಿಗಳು ಶ್ರೇಷ್ಠರಿಗೆ ವಾರ್ಷಿಕ $45,000 ವೇತನ ಇರಲಿದೆ. ಆದರೆ ಅನಾನುಭವಿ ಅಂಪೈರ್ಗಳಿಗೆ ವಾರ್ಷಿಕ ವೇತನ $35,000 ಇರಲಿದೆ. ಇಲ್ಲಿ $1 ಎಂದರೆ ಭಾರತೀಯ ಕರೆನ್ಸಿಯಲ್ಲಿ 83 ರೂಪಾಯಿಗಳಾಗಿರುತ್ತದೆ. ಹಾಗಿದ್ದರೆ ಇವರು ಪ್ರತಿ ಪಂದ್ಯಕ್ಕೆ ಗಳಿಸುವ ಹಣವೆಷ್ಟು ಎಂಬುದನ್ನು ನೋಡಿದರೆ, ಪ್ರತಿ ಪಂದ್ಯಕ್ಕೂ ಪ್ರತ್ಯೇಕವಾಗಿ ವೇತನ ಇರಲಿದೆ. ಆದರೆ ಇಲ್ಲಿ ಹೊಸಬರಿಗೆ, ಅನುಭವಿ ಅಂಪೈರ್ಗಳಿಗೆ ಸಮಾನ ವೇತನ ಇರಲಿದೆ. ಪ್ರತಿ ಟೆಸ್ಟ್ ಪಂದ್ಯಕ್ಕೆ $5,000, ಏಕದಿನ ಪಂದ್ಯಕ್ಕೆ $3,000, T20 ಕ್ರಿಕೆಟ್ನ ಪಂದ್ಯಕ್ಕೆ $1,500 ಸಂಬಳ ಇರಲಿದೆ. ವಿಶ್ವಕಪ್ ಟೂರ್ನಿಗಳಲ್ಲಿನ ವೇತನವನ್ನು ನೋಡುವುದಾದರೆ, ವಿಶ್ವಕಪ್ನಂತಹ ಪ್ರತಿ ICC ಟೂರ್ನಿಗಳಲ್ಲಿ ಪ್ರತಿ ಪಂದ್ಯಕ್ಕೆ $3,000 ಇರಲಿದೆ. ವೇತನದ ಜೊತೆಗೆ
ಪ್ರಯಾಣದ ಖರ್ಚನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯೇ ನೋಡಿಕೊಳ್ಳುತ್ತದೆ. ವರ್ಷಕ್ಕೊಮ್ಮೆ ಪ್ರವಾಸಕ್ಕೂ ವ್ಯವಸ್ಥೆ ಮಾಡಿಕೊಡುತ್ತದೆ. ಹಾಗಿದ್ದರೆ IPL ಅಂಪೈರ್ಗಳಿಗೆ ಸಿಗುವ ವೇತನವೆಷ್ಟು ಎಂಬುದನ್ನು ನೋಡುವುದಾದರೆ, ಪ್ರತಿ ಪಂದ್ಯಕ್ಕೂ ಅಂಪೈರ್ಗಳು ದುಡ್ಡಿನ ಸುರಿಮಳೆಗೈಯುತ್ತಾರೆ. ಪ್ರತಿ ಪಂದ್ಯಕ್ಕೆ IPL ಅಂಪೈರ್ಗಳಿಗೆ $2,800 ವೇತನ ಸಿಗಲಿದೆ. ICC ಗುರುತಿಸಲ್ಪಟ್ಟ ಅಂಪೈರ್ಗಳೇ IPLನಲ್ಲೂ ಸೇವೆ ಸಲ್ಲಿಸುತ್ತಾರೆ ಎಂಬುದು ವಿಶೇಷವಾಗಿದೆ. ಅಂಪೈರ್ಗಳ ವಯೋಮಿತಿಯನ್ನು ನೋಡುವುದಾದರೆ, ಅಂಪೈರ್ ಆಗಲು ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ ಆಗಿರಬೇಕು. BCCI ನಡೆಸುವ ಲೆವೆಲ್ 1 ಪ್ರೋಗ್ರಾಂನಲ್ಲಿ ಪಾಲ್ಗೊಳ್ಳುವವರಿಗೆ 40 ವರ್ಷದ ಒಳಗಿನವರಾಗಿರಬೇಕು. ಹಾಗೆಯೇ BCCIನ ಲೆವೆಲ್ 2 ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು 45 ವರ್ಷದ ಒಳಗಿರಬೇಕು. ಅಂಪೈರ್ನ ನಿವೃತ್ತಿ ವಯಸ್ಸು 60 ವರ್ಷ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.